ಧರ್ಮಸ್ಥಳ ಪ್ರಕರಣದಲ್ಲಿ ಯೂಟ್ಯೂಬರ್ಸ್ಗಳ ನಡುವೆ ದೊಡ್ಡ ಕದನ ಶುರು ಆಗಿಬಿಟ್ಟಿದೆ. ಯೂಟ್ಯೂಬರ್ ಸುಮಂತ್ ವಿರುದ್ಧ ಯೂಟ್ಯೂಬರ್ ಅಭಿಷೇಕ್ ಈಗ ದೂರನ್ನ ಕೊಟ್ಟಿದ್ದಾರೆ. ಈ ಧರ್ಮಸ್ಥಳದ ವಿಚಾರ ಇದೆಲ್ಲ ಒಂದ್ ಕಡೆ ನಡೀತಾ ಇದ್ರೆ ನೀವು ಅದರಲ್ಲೂ ಒಂದು 15 ದಿವಸದಿಂದ ನೋಡ್ತಾ ಇದ್ರೆ ಕೆಲ ಯೂಟ್ಯೂಬರ್ಗಳ ನಡುವೆ ಜೋರ್ ಗಲಾಟಿ. ಅವ್ನು ಹಂಗಂದ, ಇವ್ರು ಹಿಂಗಂದ್ರು, ನನಗೆ ವಿಡಿಯೋ ಮಾಡಕ್ಕೆ ಅವನು ದುಡ್ಡು ಕೊಟ್ಟಿನಿ ಅಂತ ಹೇಳಿದ್ದ, ಅಥವಾ ಒಬ್ಬ ಹೇಳ್ಕೊಂಡು ನಾನು ಅವನಿಗೆ ತಗ್ಲಾಕ್ಸ್ತೀನಿ ನೋಡು ಅನ್ನೋದು. ಈಗ ಅದು ಪೊಲೀಸ್ ಠಾಣೆ ತನಕ ಹೋಗಿದೆ. ಹಾಸನ ಜಿಲ್ಲೆ ಚನ್ನರಾಯಪಟ್ಟಣ ಪೊಲೀಸ್ ಠಾಣೆಯಲ್ಲಿ ಯೂಟ್ಯೂಬರ್ ಅಭಿಷೇಕ್ ಯೂಟ್ಯೂಬರ್ ಸುಮಂತ್ ವಿರುದ್ಧವಾಗಿ ದೂರನ್ನ ಕೊಟ್ಟಿದ್ದಾನೆ. ನನ್ನ ಗೌರವಕ್ಕೆ ಧಕ್ಕೆ ಆಗಿದೆ ಅನ್ನುವಂಥದ್ದು ಅಭಿಷೇಕ್ ದೂರಿನಲ್ಲಿ ಉಲ್ಲೇಖ ಮಾಡಿರುವಂತ ಸಂಗತಿ. ಯಾಕೆ ಸುಮಂತ್ ಅಂತದ್ದೇನ್ ಮಾಡಿದ್ದ, ಸುಮಂತ್ ಏನ್ ಹೇಳಿದ್ದ ಅಂತ ಅಂದ್ರೆ ಈ ಕೆಲ ಮೊನ್ನೆ ಕಾನ್ವರ್ಸೇಷನ್ ಎಲ್ಲ ಬಹಳಷ್ಟು ಕಡೆ ಹರಿದಾಡ್ತಾ ಇದ್ವಲ್ಲ, ಅದರಲ್ಲಿ ಈ ಚಂದನ್ ಗೌಡ ಜೊತೆಗೆ ಸುಮಂತ್ಗೆ ವಿಡಿಯೋ ಮಾಡೋದಕ್ಕೆಲ್ಲ ಅಭಿಷೇಕ್ ಹಣದ ಆಮಿಷ ಒಡ್ಡಿದ್ದ ಅಂತ ಹೇಳ್ಕೊಂಡ್ಬಿಟ್ಟು ಸುಮಂತ್ ಹೇಳ್ತಾ ಇದ್ದ. ಸೊ ಅಂತ ಕೆಲ ಆಡಿಯೋಗಳು ಬಹಳ ವೈರಲ್ ಆಗಿದ್ದವು. ಹಾಗಾದ್ರೆ ಅಭಿಷೇಕ್ ಧರ್ಮಸ್ಥಳದ ವಿರುದ್ಧವಾಗಿ ವಿಡಿಯೋ ಮಾಡೋರಿಗೆಲ್ಲ ದುಡ್ಡು ಕೊಡ್ತಾ ಇದ್ನಾ? ಇದು ಆ ನಂತರದಲ್ಲಿ ಉದ್ಭವ ಆಗಿದ್ದಂಥ ಪ್ರಶ್ನೆ. ಅದಕ್ಕೆ ತಕ್ಕ ಹಾಗೆ ಯೂಟ್ಯೂಬರ್ ಚಂದನ್ ಗೌಡ ವಿರುದ್ಧವಾಗಿನೂ ಕೂಡ ಕೆಲ ಆರೋಪಗಳನ್ನ ಈ ಕೆಲವರು ಮಾಡ್ತಾ ಇದ್ರು. ಏನೋ ಬಟ್ಟೆ ಅಂಗಡಿ ಇಟ್ಟಿರ 50 ಲಕ್ಷದ್ದು ಈ ಥರದ್ದೆಲ್ಲ ವಿಚಾರ. ಈಗ ಸುಮಂತ್ ವಿರುದ್ಧ 4 ಆರೋಪಗಳನ್ನ ಮಾಡಿ ದೂರು ದಾಖಲು ಮಾಡಿದ್ದಾರೆ. ಇನ್ನು ಹಣ ಪಡೆದು ಧರ್ಮಸ್ಥಳದ ವಿರುದ್ಧ ವಿಡಿಯೋ ಮಾಡಿದ್ದಾರೆ ಅನ್ನುವಂಥ ಆರೋಪ. ಸುಮಂತ್ಗೂ ವಿಡಿಯೋ ಮಾಡುವಂತೆ ಒತ್ತಾಯವನ್ನ ಮಾಡಲಾಗಿತ್ತು ಅನ್ನುವಂಥ ಆರೋಪ ಇದೆ. ಚಂದನ್ ಮೂಲಕ ವಿಡಿಯೋ ಮಾಡಿಸುವುದಕ್ಕೆ ಯತ್ನ ಮಾಡಿದ್ರು ಅನ್ನುವಂಥ ಆರೋಪ. ಅಂದ್ರೆ ಸುಮಂತ್ ಮಾಡಿದ ಆರೋಪದಿಂದ ನನ್ನ ಗೌರವಕ್ಕೆ ಧಕ್ಕೆ ಆಗಿದೆ ಅಂತ ಅಭಿಷೇಕ್ ಈಗ ದೂರನ್ನ ದಾಖಲಿಸಿದ್ದಾರೆ. ನನ್ನ ವಿರುದ್ಧ ಸುಳ್ಳು ಆರೋಪ ಮಾಡಲಾಗಿದೆ ಅಂತ ಹೇಳಿ ಈಗ ಅಭಿಷೇಕ್ ದೂರಿನಲ್ಲಿ ಉಲ್ಲೇಖ ಮಾಡಿದ್ದಾರೆ. ನೋಡಿ, ಸುಮಂತ್ ಕೊಟ್ಟಂತಹ ಸ್ಟೇಟ್ಮೆಂಟ್, ನನಗೂ ಕೂಡ ಹಣದ ಆಮಿಷವನ್ನ ಒಡ್ಡಿದ್ರು, ಈ ರೀತಿ ಧರ್ಮಸ್ಥಳದ ವಿರುದ್ಧವಾಗಿ ಪೋಸ್ಟ್ ಹಾಕುವಂತೆ ಅಥವಾ ವಿಡಿಯೋ ಮಾಡುವಂತೆ ಹೇಳಿದ್ರು. ಇದೆಲ್ಲ ವಿಚಾರಗಳು ದೊಡ್ಡ ಮಟ್ಟಕ್ಕೆ ಸದ್ದಾಗಿತ್ತು. ಅದಾದ ನಂತರದಲ್ಲಿ ಅಭಿಷೇಕ್ 1 ವಾರಗಳ ಕಾಲ ವಿಚಾರಣೆಯನ್ನ ಎದುರಿಸಬೇಕಾಯಿತು. ಅದಾದ ನಂತರದಲ್ಲಿ ಈಗ ಸುಮಂತ್ ವಿರುದ್ಧವಾಗಿ ಅಭಿಷೇಕ್ ದೂರನ್ನ ದಾಖಲಿಸ್ತಾ ಇದ್ದಾರೆ. ನಾನು ಡಿಫೆಂಡ್ ಮಾಡೋದಕ್ಕೆ ಆಗಲ್ಲ, ತನಿಖೆಯಲ್ಲಿ ಇದ್ದಾಗ ಒಂದು ಕಾರಣದಿಂದ ಇವ್ರುಗಳು ಈ ರೀತಿ ಮಾಡ್ತಾ ಇರುವಂಥದ್ದು. ಮತ್ತೆ ಈಗ ಏನು ಕ್ಯಾಮ್ರಾನ ಈಗ ಹೋರಾಟಗಾರರಂತ ಮಹೇಶ್ ಶೆಟ್ಟಿ ತಿಮ್ರೋಡಿ ಅವ್ರು ಕೊಡಿಸಿದ್ರು ಅಂತ ಹೇಳ್ತಾನೆ. ಸೊ ಇಲ್ಲಿ ನನ್ನ ಹತ್ರ ಬಿಲ್ ಇದೆ, ಅವ್ನು ಹೇಳ್ತಿರೋದು ಈಗ ಕೊಡಿಸಿದ್ದಾರೆ ಅಂತ. ನಂತರ ಈಗ ಬಿಲ್ ಇದೆ, ತೊಗೊಂಡಿದ್ದು ಬಿಲ್ ಇದೆ. ನಾನು ತೊಗೊಂಡಿರುವಂಥದ್ದು ಬಂದು ನವೆಂಬರಲ್ಲಿ. ನಾನು ಈಗ ಮತ್ತೆ ಈಗ 2ನೇ ಬಾರಿ ಕೇಸ್ಗೆ ಇಳಿದಿದ್ದು ಬಂದು ಸಮೀರ್ ಅವ್ರ ವಿಡಿಯೋ ಆದಮೇಲೆ ಫೆಬ್ರವರಿ ಲಾಸ್ಟ್ ವೀಕಿಂದ ನಾನು ಶುರು ಮಾಡ್ಕೊಂಡಿರುವಂಥದ್ದು. ಅದೇ ಈ ರೀತಿ ಅದೇ ಆರೋಪ ಮಾಡೋದು ಮಾಡಿಬಿಡೋಣ, ಆಮೇಲೆ ಹೋಗ್ಬಿಡೋಣ ಅನ್ನೋ ರೀತಿ ಈಗ ಅವನು ಆರೋಪಗಳನ್ನ ಮಾಡ್ತಾ ಇದ್ದಾನೆ. ಬಟ್ ಅದು ಅವನೊಬ್ಬನೇ ಅಂತ ಅಲ್ಲ, ಅವನ ಹಿಂದೆ ಒಂದು ಷಡ್ಯಂತ್ರ ಮಾಡೋದಕ್ಕೆ ಇದೇ ಒಂದು ಯೂಟ್ಯೂಬರ್ಸ್ ತಂಡದ ಒಂದು ಗ್ರೂಪ್ ಇದೆ ಅಂತಲೂ ಕೂಡ ಬಯಲಾಗಿದೆ. ಕಾಲ್ ರೆಕಾರ್ಡಿಂಗಲ್ಲಿ ಅವನೇ ಎಲ್ಲ ಕಡೆ ಮಾತಾಡಿ ಅದೆಲ್ಲ ಕಡೆ ಲೀಕ್ ಆಗ್ತಾ ಇದೆ. ಸೊ ಹಾಗಾಗಿ ಅದೇ ಇದನ್ನು ಬರೀ ಎಕ್ಸ್ಪೋಸ್ ಮಾಡಿ ಬಿಡಬಾರ್ದು, ಕಾನೂನು ಕ್ರಮ ಜರುಗಿಸ್ಬೇಕು, ಅವ್ರಿಗೆಲ್ಲ ಬುದ್ಧಿ ಕಲಿಸ್ಬೇಕು ಅಂದ್ಕೊಂಡು ಇವತ್ತು ಕಂಪ್ಲೇಂಟ್ ಕೊಡೋದಕ್ಕೆ ಬಂದಿದ್ದೆ. ಬಟ್ ಅದೇ ಇದು ಡಿಫಾರ್ಮೇಷನ್ ಬರೋದ್ರಿಂದ, ಮೆಂಟಲ್ ಹರಾಸ್ಮೆಂಟ್ ಬರೋದ್ರಿಂದ ಇಲ್ಲಿ ನಾವು ತಗೊಳ್ಳಲ್ಲ ಅಂತ ಹೇಳ್ತಾ ಇದ್ದಾರೆ. ಅದು NCR ಕೊಟ್ಟು ರಿಸೀವ್ ಮಾಡ್ಕೊಂಡಿಲ್ಲ, ಕೋರ್ಟ್ಗೆ ಹೋಗಿ ಅಂತ ಹೇಳ್ತಾ ಇದ್ದಾರೆ. ಅದೇ ಈಗ ನಾವು ಕೋರ್ಟ್ಗೆ ಹೋಗಬೇಕು, ಕೋರ್ಟ್ಗೆ ಹೋದರೆ ವರ್ಷಗಟ್ಟಲೆ ಹಿಡಿಯುತ್ತೆ. ಬಟ್ ಅದೇ ಈ ರೀತಿ ಅವನೇನು ಬೇಕಾದ್ರೂ ಹೇಳ್ಬೋದು ಅನ್ನೋ ರೀತಿ ಆಗಿದೆ. ಈಗ ಸುಮಂತ್ ಆರೋಪ ಮಾಡೋದಕ್ಕೆ ಏನು ಕಾರಣ, ಜೊತೆಗೆ ನೀವು ಹಣ ಪಡೆದು ಈ ರೀತಿ ಮಾಡ್ತಾ ಇದ್ದೀವಿ? ಹಣ ಪಡೆದು ಅಂದರೆ ನಾನೀಗ ಇನ್ನೊಂದು ಹೇಳ್ತೀನಿ. ಈಗ ಯಾರು ಹಣ ಪಡೆದಿದ್ದೀನಿ ಅಂತ ಹೇಳ್ತಾ ಇದ್ದಾರೆ. ಸೊ ದಯವಿಟ್ಟು ಅವರು ಹತ್ರ ಕಂಪ್ಲೇಂಟನ್ನು ರಿಸೀವ್ ಮಾಡ್ಕೊಳ್ಬೇಕು. ರಿಸೀವ್ ಮಾಡ್ಕೊಂಡು ನಮ್ಮ ಮೇಲೆ ತನಿಖೆ ಆಗಬೇಕು, ನನ್ನ ಮೇಲೆ. ಮತ್ತು ಈಗ ನಮ್ಮ ಮನೆಯವರು ಎಲ್ಲ ಕಂಪ್ಲೀಟ್ ಅಕೌಂಟನ್ನು ಚೆಕ್ ಮಾಡಿ ಎಲ್ಲ ಫುಲ್ ಇಡೀ ತನಿಖೆ ಆಗಬೇಕು, ನಮ್ಮ ಫೈನಾನ್ಸ್ನ ಚೆಕ್ ಮಾಡಬೇಕು ಅಂತ ಕೇಳ್ಕೊಳ್ತೀನಿ. ಅಭಿಷೇಕ್ ಜೊತೆಗೆ ಸುಮಂತ್ ಇನ್ನೊಂದು ವಿಚಾರ ಹೇಳಿರೋದು, ಯಾವುದೋ ಒಂದು ಹೋಟ್ಲಲ್ಲಿ ನೀವು ಮೀಟ್ ಆದೆ, ಆ ಹೋಟ್ಲಲ್ಲಿ ನಾವು ಅಂತ ಸಂದರ್ಭದಲ್ಲಿ ಸಮೀರ್ ಮಾಡಿರುವಂತಹ ಈ ವಿಡಿಯೋಗಳೇನಿತ್ತು ಆ ವಿಡಿಯೋಗಳು ಪ್ರಮೋಟೇಟ್ ಮಾಡಕ್ಕಾಗಿ ಹಣ ಕೊಡ್ತಿದ್ರು ತಿಮ್ರೋಡಿ ಗ್ಯಾಂಗ್ ಅವರು. ಈ ವಿಚಾರವನ್ನ ನನ್ನ ಜೊತೆ ಅಭಿಷೇಕ್ ಹೇಳ್ಕೊಂಡಿದ್ದ, ನೀನು ಬೇಕಾದ್ರೂ ಮಾಡಿದ್ರೆ ವ್ಯೂಸ್ ಜಾಸ್ತಿ ಆಗುತ್ತೆ, ಜೊತೆಗೆ ಅದ್ರೆಷ್ಟೋ 300-400 ಕಂಟೆಂಟ್ ಕ್ರಿಯೇಟರ್ಗಳು ಜೊತೆ ಕೆಲಸ ಮಾಡ್ತಿದ್ದಾರೆ ಅನ್ನೋದು ಆತ ಮಾಡಿದಂತ ಪ್ರಮುಖ ಆರೋಪಗಳಲ್ಲಿ. ಅಲ್ಲ, ಅವನ ಹತ್ರ ದಾಖಲೆ ಇದೆಯಾ ಕೇಳಬೇಕಿತ್ತು. ಈಗ ಟ್ರೋಲ್ ಪೇಜಸ್ಗಳಿಗೆ ಅಷ್ಟು ಜನ ಪ್ರಮೋಟ್ ಮಾಡಿಸ್ಕೊಂಡಿದ್ದಾರೆ ಅಂದರೆ, ಸೊ ಒಂದು PR ಅಂತ ಇರ್ತಾರೆ, ಅವ್ರ ಮುಖಾಂತರ ಕಾಂಟ್ಯಾಕ್ಟ್ ಮಾಡಿದ್ದು ಅಥವಾ ಅವ್ರಗಳಿಗೆ ತಲುಪಿಸಿದ್ದು ಈ ರೀತಿ ಒಂದು ವ್ಯವಹಾರ ನಡೆದಿದೆ ಅಂದರೆ ಅದ್ರದ್ದು ಮಧ್ಯೆ ಏನಾದರೂ ಒಂದು ಪ್ರೂಫ್ ಇರಲೇಬೇಕು, ಅದನ್ನು ತೊಗೊಂಡು ಬರಲಿ ಅಷ್ಟೇ. ಈಗ ನೋಡಿ, ಅವನ ಜೊತೆ ನಾನು ಅವತ್ತು ಬಟ್ಟೆ ಅಂಗಡಿ ಓಪನಿಂಗ್ ಹೋದಾಗ ಒಂದು 20 ನಿಮಿಷ ಊಟ ಆದಮೇಲೆ ಒಂದು ಜ್ಯೂಸ್ ಕುಡಿಯೋಣ ಅಂತ ಕರ್ಕೊಂಡು ಹೋಗಿದ್ದು. ಕೇರ್ಪೇಟೆಯಲ್ಲೇ ಕರ್ಕೊಂಡು ಹೋಗಿದ್ದು ನಿಜ. ಬಟ್ ಒಂದು 10ರಿಂದ 15 ನಿಮಿಷ ಮಾತಾಡಿರ್ಬೋದು. ಈಗೇನು ಮಾಡ್ತಾ ಇದ್ದಾನೆ ಅದೆಲ್ಲ ಸುಳ್ಳು. ಬಟ್ ಅದೇ ತನಿಖೆ ಅವನು ಪ್ರೂಫ್ ತಗೊಬಂದು ತೋರಿಸ್ಲಿ, ನಾನೇ ಒಪ್ಕೋತೀನಿ.
ಇಲ್ಲ, ಪರ ವಿರೋಧ ಅಂತ ಏನಿಲ್ಲ, ಏನು ಸತ್ಯ ನಡೀತಿದೆ ಅದು ತೋರಿಸ್ತಾ ಇದ್ದೀವಿ. ಅದೇ ಅದರಲ್ಲಿ ಏನು ಬಂತು ಪರ ವಿರೋಧ? ಅಲ್ಲ, ಕಂಟೆಂಟನ್ನು ತನಿಖೆ ಆಗ್ತಾಯಿದೆ, ಅದರ ಮೇಲೆ ನ್ಯೂಸ್ಗಳು ನೀವು ಹೇಗೆ ಮಾಡ್ತಾ ಇದ್ದಾರೆ ಅದೇ ರೀತಿ ನಾವು ಮಾಡ್ತಾ ಇದ್ದೀವಿ. ಬಟ್ ನೀವುಗಳು ಈಗ ಏನೋ ವಿಷಯ ಈಗ ಆಚೆ ಬಂದ ತಕ್ಷಣ ಮಾಡ್ತಾ ಇದ್ರೆ ನಮಗೆ ಒಳಗಡೆಯಿಂದ ಕೇಳಿ ಬರ್ತಾ ಇತ್ತು ಸ್ಥಳೀಯರಿಂದ, ನಾವು ಮುಂಚೆನೇ ಶುರು ಮಾಡ್ಕೊಂಡಿದ್ದೀವಿ ಅಷ್ಟೇ. ಧರ್ಮಸ್ಥಳದಲ್ಲಿ ಜಿಮ್ ರೋಡಿಯವರೆಲ್ಲ ಯಾವಾಗ ಪರಿಚಯ ನಿಮಗೆ? ನನಗೆ ಈಗ ಯಾವಾಗ ನಾನು 2023ರಲ್ಲಿ ಒಂದ್ಸರಿ ಹೋಗಿ ಭೇಟಿ ಮಾಡ್ಕೊಂಡು ಬಂದು ಆನಂತರ ನನ್ನ ಮೇಲೂ ಕೂಡ ಇಂಜೆಕ್ಷನ್ ಆರ್ಡ್ರ್ ಬಂತು. ಆದಾಗಿನ ನಾನು ಸವಾಸ ಬಿಟ್ಬಿಟ್ಟಿದ್ದೆ. ನನಗೆ ಯಾಕೆ ನಂದು ಇನ್ನೂ ಎದುರು ಹಾಕೊಳ್ಳೋ ಶಕ್ತಿ ಇರಲಿಲ್ಲ. ಈಗ ಸಮೀರ್ ಅವ್ರ ವಿಡಿಯೋ ಬಂದ ಮೇಲೆ ಜನಗಳ ಸಪೋರ್ಟ್ ಇದೆ. ಸೊ ನಾನೀಗ ಎದುರು ಹಾಕೊಂಡ್ರು ಜನಗಳಿಗೆ ಸತ್ಯ ಗೊತ್ತಿದೆ, ನಾನೀಗ ಆರಾಮಾಗಿ ಡಿಫೆಂಡ್ ಮಾಡ್ಬೋದು ಅನ್ನೋ ಒಂದು ಕಾರಣದಿಂದ ನಾನು ಯಾವಾಗ ಫೆಬ್ರವರಿಯಲ್ಲಿ ಫೆಬ್ರವರಿ ಅಲ್ಲ ಮಾರ್ಚಿಂದ ಶುರು ಮಾಡಿದ್ದೆ. ಆ್ಯಕ್ಚುಲಿ ಮಾರ್ಚಿಂದ ನಾನು ಅವ್ರನ್ನ ಭೇಟಿ ಮಾಡಿ ಸೊ ಅವ್ರ ಹತ್ರ ನಾನು ಇಂಟರ್ವ್ಯೂ ತೊಗೊಳ್ತಿದ್ದೆ. ಆಗ್ಲಿಂದ ಪರಿಚಯ ಇದೆ 2025ರಿಂದ. 23ರಲ್ಲಿ ಭೇಟಿಯಾಗಿ ಬಂದು ಆನಂತರ ಇಂಟರ್ವ್ಯೂ ಬಿಟ್ಟಿದ್ದೆ. ಬಟ್ ಅಲ್ಲಿಗೆ ನಾವು ಯಾವಾಗ ನನ್ನ ಮೇಲೆ ಇಂಜೆಕ್ಷನ್ ಆರ್ಡರ್ ಬಂತು ವಿಡಿಯೋ ಮಾಡೋಂಗಿಲ್ಲ ಅಂತ, ಆಗಲಿಲ್ಲ ನಾನು ಅದನ್ನು ಬಿಟ್ಟು ಹಾಕಿದ್ದೆ. ಅಭಿಷೇಕ್ ಅವರ ಧರ್ಮಸ್ಥಳ ವಿರುದ್ಧದ ಅಪಪ್ರಚಾರದಲ್ಲಿ ಅಭಿಷೇಕ್ ಅವರ ಪಾತ್ರ ಇದೆ ಅನ್ನುವಂಥ ಆರೋಪ ಇದೆ. SIT ನಿಮ್ಮನ್ನ ವಿಚಾರಣೆಗೂ ಸಹ ಕರೆದಿದೆ. ಇಲ್ಲ, SIT ಏನಕ್ಕೆ ಕರೆದಿದೆ ಅನ್ನುವಂಥದ್ದು ನಾನು ಬೇಕಾದರೆ ಅದು SIT ಕರೆದಿರುವಂಥದ್ದು ನನಗೆ ಈಗ ಧರ್ಮಸ್ಥಳದಲ್ಲಿ ಓಡಾಡಿದ್ದೀನಿ. ಧರ್ಮಸ್ಥಳದಲ್ಲಿ ನಾನು ಯಾವಾಗಲಿಂದ ಫ್ರಮ್ ಮಾರ್ಚಿಂದ 2025 ಮಾರ್ಚಿಂದ ಓಡಾಡಿದ್ದೀನಿ. ಸ್ಥಳೀಯರನ್ನ ಮಾತಾಡ್ಸಿದ್ದೀನಿ, ಅಲ್ಲಿ ಸುತ್ತಮುತ್ತ ಕಾಡುಗಳಿಗೆ ಹೋಗಿದ್ದೀನಿ. ಸೊ ಆ ಕಾರಣದಿಂದ ಮತ್ತು ವಿಕ್ಟಿಮ್ಸ್ ಫ್ಯಾಮಿಲಿಗಳಿಗೆ ಹೋಗಿದ್ದೀನಿ. ಆ ಕಾರಣದಿಂದ ನನಗೇನಾದರೂ ಒಂದು ಮಾಹಿತಿಗಳು ಗೊತ್ತಿದೆ ಅದನ್ನು ಶೇರ್ ಮಾಡಿ ಅಂತ SIT ಅವರು ಕರೆದಿದ್ದಾರೆ. ಸೊ ಅದರಿಂದ ನಾನು ಹೋಗಿ ಅಷ್ಟು ದಿನ SIT ಒಳಗೆ ಇದ್ಕೊಂಡು ನಾನು ನಿಮಗೆ ಅಲ್ಲಿ ಹೋಗಿ ವಿಡಿಯೋ ಮಾಡಿದ್ಮೇಲೆ ನಿಮ್ಗೆ ಏನಾರ ಅಮೌಂಟ್ ಬಂತ? ಏನು ಯೂಟ್ಯೂಬಿಂದ ನಾವು ಏನು ಶ್ರಮ ಹಾಕಿರ್ತೀವಿ, ನಾವೇನು ಎಫರ್ಟ್ಗಳು ಹಾಕಿರ್ತೀವಿ ಅದಕ್ಕೆ ನಮಗೆ ಯೂಟ್ಯೂಬಿಂದ ಬರುತ್ತೆ. ಅದನ್ನು ಬಿಟ್ಟರೆ